ಆ ಒಂದು ಶಾಲೆಯಲ್ಲಿ ಓದ್ತಾ ಇರುವಂತ ಮಕ್ಕಳಿಗೆ ಏನು ಇವತ್ತು ಸಮವಸ್ತ್ರ ಕೊಡುವಂತದ್ದು ಮತ್ತು ಈ ಒಂದು ಗ್ರೀನ್ ಬೋರ್ಡ್ ಕೊಡುವಂತವನ್ನ ನಾವು ಹಮ್ಮಿಕೊಂಡಿದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಏನು ನಮ್ಮ ಊರಿನ ಹಿರಿಯರಾದಂತ ಶ್ರೀಮತಿ ಲಕ್ಷ್ಮಕ್ಕನವರು ನಮ್ಮ ಜೊತೆಯಲ್ಲಿ ವೇದಿಕೆ ಮೇಲೆ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಸಹೋದರರಾದಂತ ಶ್ರೀನಿವಾಸಣ್ಣವರು ಕೂಡ ಈ ವೇದಿಕೆ ಮೇಲೆ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಈ ಶಾಲೆಯ ಮುಖ್ಯ ಶಿಕ್ಷಕರಾದಂತ ನಮ್ಮ ಆಂಜನಪ್ಪ ಸರ್ ಅವ್ರಿಗೂ ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಅವರಿಗೂ ಕೂಡ ನಮಸ್ಕಾರಗಳನ್ನು ತಿಳಿಸುತ್ತಾ, ಮತ್ತೆ SDMC ಮಾಜಿ ಉಪಾಧ್ಯಕ್ಷರು ಮತ್ತೆ ಅಧ್ಯಕ್ಷರುಗಳು ಎಲ್ಲ ಕೂಡ ಇಲ್ಲೆಲ್ಲ ಸೇರಿದ್ದೀರಿ. ಮತ್ತೆ ಎಲ್ಲ ಮಕ್ಕಳ ಒಂದು ಪೋಷಕರು ಕೂಡ ಇಲ್ಲಿ ಸೇರಿದ್ದೀರಿ. ಅವ್ರಿಗೂ ಕೂಡ ನಾನು ಎಲ್ಲ ಈ ಒಂದು ವೇದಿಕೆ ಮುಖಾಂತರ ಅವರಿಗೆ ನಮಸ್ಕಾರಗಳನ್ನು ತಿಳಿಸುತ್ತಾ, ನಮ್ಮ ಒಂದು ಪ್ರಗತಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಈಗಾಗಲೇ ನಾವು ಹಲವಾರು ಶಾಲೆಗಳಲ್ಲಿ ಎಲ್ಲರಿಗೂ ಗೊತ್ತಿರುವಂತ ವಿಷಯನೇ ಸರ್ಕಾರಿ ಶಾಲೆಗಳನ್ನ ಬಲಪಡಿಸುವಂತ ಒಂದು ಕೆಲಸವನ್ನ ನಾವು ಮಾಡ್ಕೊಳ್ತಾ ಬರ್ತಾ ಇದೀವಿ. ಅದರ ಒಂದು ಭಾಗವಾಗಿ ಇವತ್ತು ನಮ್ಮದೇ ಆದಂತ ನಮ್ಮೂರಿನ ಶಾಲೆಯಲ್ಲಿ ನಾವು ಇವತ್ತು ಮಕ್ಕಳಿಗೆ ಇಲ್ಲಿ ಓದ್ತಾ ಇರುವಂತ ಒಂದು ಮಕ್ಕಳಿಗೆ ನಾವು ಸಮವಸ್ತ್ರವನ್ನು ಕೊಡುವಂತದನ್ನ ಹಮ್ಮಿಕೊಂಡಿದೀವಿ. ಸೊ ಈಗಾಗಲೇ ಗ್ರೀನ್ ಬೋರ್ಡ್ಸ್ ಅನ್ನು ಕೂಡ ನಾವು ತಾಲೂಕಿನಲ್ಲಿ ಹಲವಾರು ಶಾಲೆಗಳಿಗೆ ಕೊಟ್ಟಿದೀವಿ. ಇಲ್ಲಿಗೂ ಕೂಡ ಒಂದು ಗ್ರೀನ್ ಬೋರ್ಡ್ ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಆಂಜನಪ್ಪ ಸರ್ ಅವರು ಹೇಳಿದಾಗ ಅಲ್ಲಿಗೂ ಕೂಡ ಒಂದು ಗ್ರೀನ್ ಬೋರ್ಡ್ ಅನ್ನ ನಾವು ವ್ಯವಸ್ಥೆ ಮಾಡ್ತಾ ಇದೀವಿ. ಇವೆಲ್ಲ ಕೂಡ ಬ್ಲಾಕ್ ಬೋರ್ಡ್ಸ್ ಅಲ್ಲಿ ಬರೆಯುವಂತ ಕಾಲ ಹೋಯ್ತು ಅಂತ ಕೂಡ ಹೇಳ್ಬಹುದು. ಎಲ್ಲಾ ಶಾಲೆಗಳಲ್ಲಿ ಇವಾಗ ಅಪ್ಗ್ರೇಡ್ ಆಗ್ತಿದ್ದಾರೆ, ಎಲ್ಲ ಗ್ರೀನ್ ಬೋರ್ಡ್ಸ್ ಎಲ್ಲ ಯೂಸ್ ಮಾಡ್ತಿದ್ದಾರೆ. ಕೆಲವೊಂದು ಶಾಲೆಗಳಲ್ಲಿ ಇನ್ನೂ ಅಡ್ವಾನ್ಸ್ ಆಗಿ ಮಾರ್ಕರ್ ಬೋರ್ಡ್ಗಳೆಲ್ಲ ಕೂಡ ಯೂಸ್ ಮಾಡ್ತಿದ್ದಾರೆ. ಸೊ ಆತರ ಇರುವಂತ ಕಾಲದಲ್ಲಿ ಇವಾಗ ಸರ್ಕಾರಿ ಶಾಲೆಗಳಿಗೆ ನಾವು ಗ್ರೀನ್ ಬೋರ್ಡ್ಸ್ ಅನ್ನ ಏನು ಕೊಡ್ತಾ ಇದೀವಿ. ಸೊ ಅದ್ರ ಜೊತೆಗೆ ಇವತ್ತು ಕಲಿಕಾ ಸಾಮಗ್ರಿಗಳು ಕೂಡ ಕೆಲವೊಂದು ಮಕ್ಕಳಿಗೆ ರೀಚ್ ಆಗ್ಲಿ ಅಂತ ನಾವು ಕೂಡ ಕೊಟ್ಟಿದೀವಿ. ಈ ಶಾಲೆಗೆ ನಾವು ನಲಿಕಲಿ ಚೇರ್ಸ್ ಟೇಬಲ್ಸ್ ಎಲ್ಲ ಕೂಡ ನಾವು ಕೊಟ್ಟಿದೀವಿ. ನಮ್ಮ ಈ ಎಮ್ಮೆನತ್ತ ಕ್ಲಸ್ಟರ್ ಅಲ್ಲಿ ಎಲ್ಲಾ ಶಾಲೆಗಳು ಕೂಡ ನಾವು ಕೊಟ್ಟಿದೀವಿ. ಇನ್ನು ಈಗ ನೋಡಿ ಲಾಸ್ಟ್ ವರ್ಷ ಈಗ 6ರಿಂದ 8 ಮಕ್ಕಳೇನೋ ಇದ್ರು. ಈ ವರ್ಷ 11-12 ಮಕ್ಕಳು ಇನ್ಕ್ರೀಸ್ ಆಗಿದ್ದಾರೆ, ದಾಖಲಾತಿ ಡೆವಲಪ್ ಆಗಿದೆ. ಸೊ ಖುಷಿ ಪಡುವಂತ ವಿಚಾರ. ಕೆಲವೊಂದು ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿ ಕೂಡ ಡೆವಲಪ್ ಆಗ್ತಿದೆ. ಕಾರಣ ಏನಪ್ಪಾ ಅಂತಂದ್ರೆ ಸರ್ಕಾರಿ ಶಾಲೆಗಳಿಗೆ ನಾವು ಬೇಕಾಗಿರುವಂತ ಒಂದು ಫಿಸಿಕಲ್ ರಿಸೋರ್ಸಸ್ ಅನ್ನು ನಾವು ಕೊಟ್ಟಾಗ ಡೆಫಿನೆಟ್ ಆಗಿ ಮಕ್ಕಳು ಇನ್ಕ್ರೀಸ್ ಆಗ್ತಾರೆ. ಪೇರೆಂಟ್ಸ್ಗೂ ಕೂಡ ಒಂದು ಸರ್ಕಾರಿ ಶಾಲೆಗಳಲ್ಲಿ ಎಲ್ಲ ಅವಕಾಶಗಳಿದೆ, ಅವು ಮಕ್ಕಳನ್ನ ಸೇರ್ಸೋಣ, ಅಲ್ಲೇ ಇರ್ಬೇಕಾದ್ರೆ ನಾವು ಬೇರೆ ಕಡೆ ಯಾಕೆ ಸೇರಿಸ್ಬೇಕು ಅನ್ನೋ ಒಂದು ಮನೋಭಾವ ಪೋಷಕರಲ್ಲಿ ಕೂಡ ಬೆಳೆಯುತ್ತೆ ಅಂತ ಹೇಳ್ತಾ, ಅದಕ್ಕೆ ಉದಾಹರಣೆ ನಮ್ಮೂರೇ ಅಂತ ನಾವು ಹೇಳ್ಬೋದು. ಸೊ ಹಾಗಾಗಿ ಇನ್ನೂ ಹಲವಾರು ಶಾಲೆಗಳ ತಾಲೂಕುಗಳನ್ನು ನೋಡ್ಕೊಂಡಾಗ ಹಲವಾರು ಶಾಲೆಗಳ ದಾಖಲಾತಿ ಕೂಡ ಕೆಲವೊಂದು ಶಾಲೆಗಳಲ್ಲಿ ಇನ್ಕ್ರೀಸ್ ಆಗ್ತಿದೆ, ಕೆಲವೊಂದು ಶಾಲೆಗಳಲ್ಲೂ ಕೂಡ ಕಡಿಮೆ ಆಗ್ತಾ ಇರುವಂತ ವಿಚಾರಗಳು ಗೊತ್ತಿರುವಂತದ್ದೇ. ಸೊ ಹಾಗಾಗಿ ಸರ್ಕಾರ ಏನು ಮಾಡ್ಬೇಕಾಗಿರುವಂತ ಕೆಲಸಗಳು ಹಲವಾರು ಮಾಡ್ತಿದೆ. ಅದ್ರ ಜೊತೆಗೆ ಸಂಘ ಸಂಸ್ಥೆಗಳು ಕೂಡ ಇವತ್ತು ಸರ್ಕಾರಿ ಶಾಲೆಗಳನ್ನ ಬಲಪಡಿಸುವಂತ ಕಾರ್ಯಕ್ರಮಕ್ಕೆ ಕೈ ಜೋಡಿಸ್ತಾ ಇದ್ದೇವೆ. ನಮ್ಮ ಒಂದು ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಸಂಸ್ಥೆಯೇ ಅಂತಲ್ಲ, ಇನ್ನೂ ಹಲವಾರು ಈಗ ಬೆಂಗಳೂರೆಲ್ಲ ನಾವು ಯೋಚನೆ ಮಾಡ್ಬೇಕಾದ್ರೆ ಹಲವಾರು MNC ಕಂಪನಿಗಳು ಕೂಡ ಸರ್ಕಾರಿ ಶಾಲೆಗಳನ್ನ ಬಲಪಡಿಸೋದಕ್ಕೆ ಕೈಯನ್ನ ಜೋಡಿಸ್ತಾ ಇದ್ದಾರೆ. ಅದು ಒಂದು ಏನೋ ಉತ್ತೇಜನ ಕೊಡುವಂತ ಒಂದು ವಿಷಯ. ಸೊ ಹಾಗಾಗ್ಲಿ ಏನು ಇವತ್ತು ನಮ್ಮ ಆಂಜಪ್ಪ ಸರ್ ಏನು ಬೇಡಿಕೆ ಮೇಲೆ ನಾವೆಲ್ಲ ಕೊಟ್ಟಿದ್ವಿ, ನಿಮ್ಮ ಮಕ್ಕಳಿಗೆ ಎಲ್ಲ ಒಳ್ಳೇದಾಗ್ಲಿ. ಇನ್ನೂ ಹಲವಾರು ರೀತಿಯಲ್ಲಿ ನಾವು ಸದಾ ನಿಮ್ಗೆ ಸಪೋರ್ಟ್ ಮಾಡ್ಲಿಕ್ಕೆ ಸಿದ್ಧರಿರ್ತೀವಿ. ಏನೆಲ್ಲ ಬೇಕು ಮಕ್ಕಳಿಗೆ ಏನು ಕಲೀಲಿಕ್ಕೆ ಏನೆಲ್ಲ ಅವಕಾಶಗಳು ಬೇಕು, ಏನ್ ರಿಸೋರ್ಸಸ್ ಬೇಕು, ಅವರ ಒಂದು ಶೈಕ್ಷಣಿಕ ಗುಣಮಟ್ಟವನ್ನ ಬಲಪಡಿಸಲಿಕ್ಕೆ ಅಥವಾ ಸಾಮರ್ಥ್ಯವನ್ನ ಇನ್ಕ್ರೀಸ್ ಮಾಡ್ಲಿಕ್ಕೆ ಏನೆಲ್ಲ ಒಂದು ಸಪೋರ್ಟಿವ್ ಅಸೆಸರೀಸ್ ಸಂಪನ್ಮೂಲಗಳು ಬೇಕು, ಅದನ್ನೆಲ್ಲ ನಾವು ಕೊಡ್ಲಿಕ್ಕೆ ಸಿದ್ಧರಿದ್ದೀವಿ. ಅದನ್ನ ತಾವು ಅಚ್ಚುಕಟ್ಟಾಗಿ ಬಳಸ್ಕೊಂಡು ನಿಮ್ಮ ಹೆಸರು ಈ ನಮ್ಮ ಊರಲ್ಲಿ ಶಾಶ್ವತವಾಗಿ ಉಳಿಬೇಕು. ಯಾಕಂತಂದ್ರೆ ನಾನು ಹೇಳೋದೇನಂತಂದ್ರೆ ವಿದ್ಯೆ ಒಂದು ದೊಡ್ಡ ಅಸ್ತ್ರ. ಈ ಪ್ರಪಂಚದಲ್ಲಿ ಶಕ್ತಿಯುತವಾದಂತ ಅಸ್ತ್ರ ಯಾವುದು ಅಂತಂದ್ರೆ ಅದು ವಿದ್ಯೆ ಮಾತ್ರ. ಅದನ್ನ ಬಲಪಡಿಸುವಂಥದ್ದು, ಕೊಡುವಂಥದ್ದು ಎಲ್ಲ ಕೂಡ ಅದು ನಿಮ್ಮಲ್ಲಿ ಶಿಕ್ಷಕರಲ್ಲಿ ಸೇರ್ಕೊಂಡಿರುತ್ತೆ. ಹಾಗಾಗಿ ಒಳ್ಳೆ ಆ ಪಾತ್ರವನ್ನು ನೀವು ಅಚ್ಚುಕಟ್ಟಾಗಿ ನಿಭಾಯಿಸ್ತೀರಾ ಅಂತ ಭಾವಿಸಿ ಮಕ್ಕಳಿಗೆಲ್ಲ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಪೇರೆಂಟ್ಸು ಕೂಡ ಈಗ ನಾನು ಏನ್ ಹೇಳ್ತೀನಿ ಅಂದ್ರೆ, ಇದು ಖಾಸಗಿ ಶಾಲೆಗಳು ಏನಂತಂದ್ರೆ ವ್ಯಾನ್ ಬರೋಷ್ಟೊತ್ತಿಗೆ ಮಕ್ಕಳಿಗೆ ರೆಡಿ ಮಾಡಿ ಸ್ನಾನ ಮಾಡಿಸಿ ತಲೆ ಬಾಚಿ ಅವ್ರಿಗೆಲ್ಲ ಬಟ್ಟೆ ಗಿಟ್ಟೆ ಬದಲಾಯಿಸಿ ವ್ಯಾನ್ ಮುಂದೆ ತಗೊಬಂದು ನಿಲ್ಲಿಸ್ತೀವಿ. ಅದೇ ಶ್ರದ್ಧೆ ನಾವು ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇರ್ಬೇಕಾದ್ರೂ ಕೂಡ ಪೇರೆಂಟ್ಸ್ ಎಲ್ಲ ಆ ಶ್ರದ್ಧೆ ಇರಬೇಕು. ಮಗು ಪ್ರೈವೇಟ್ ಶಾಲೆನ ಖಾಸಗಿ ಶಾಲೆನ ಸರ್ಕಾರಿ ಶಾಲೆನ ಅದು ಮುಖ್ಯ ಅಲ್ಲ, ಶಾಲೆಗೆ ರೀಚ್ ಆಗುವಂತ ಟೈಮು ಆ ಶಾಲೆಯಲ್ಲಿ ಕಳೆಯುವಂತ ಸಮಯ ತುಂಬಾ ಇಂಪಾರ್ಟೆಂಟು. ಅದಕ್ಕೆ ತಾವು ಪೇರೆಂಟ್ಸ್ ಒತ್ತು ಕೊಡಬೇಕು.
ಪೇರೆಂಟ್ಸ್ ಎಲ್ಲ ಆನ್ ಟೈಮ್ಗೆ ಶಾಲೆಗೆ ಕಳಿಸ್ಕೊಡ್ಬೇಕು ಅಂತ ಒಂದು ಮನವಿ ಕೋರ್ತಾ ಎಲ್ಲರೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ.